ಸ್ಕೂಲ್ ಸ್ಟಾರ್ಟ್ ಆಗಿರೋದ್ರಿಂದ ಸ್ವಲ್ಪ ಬೆಳಗ್ಗೆ ಬೇಗ ಎದ್ದು ಬ್ರೇಕ್ಫಾಸ್ಟ್, ಲಂಚ್, ಸ್ನ್ಯಾಕ್ಸ್ ಎಲ್ಲ ಮುಗಿಸ್ಕೋಬೇಕಾಗತ್ತೆ. ಸೊ ದಟ್ ನಾನು ಸ್ವಲ್ಪ ಬೇಗ ಎದ್ದು ಕಷಾಯ ಮಾಡ್ಕೊಳ್ತಿದ್ದೀನಿ. ಹಾಗೆ ಮನೆಯವ್ರಿಗೆಲ್ಲ ಟೀ ಸಹ ಮಾಡೋಕ್ಕಿಟ್ಟಿದ್ದೀನಿ. ಇಲ್ಲಿ ಕಷಾಯ ಮತ್ತು ಟೀ ಆಗೋಷ್ಟೊತ್ತಿಗೆ ಅನ್ನಕ್ಕಿಡೋಣ, ಏಕೆಂದರೆ ಇವತ್ತು ಕರಿಬೇವು ಚಿತ್ರಾನ್ನ ಮಾಡ್ಕೊಳ್ಳೋಣ ಅನ್ನೋ ಐಡಿಯಾ ಇತ್ತು. ಸೊ ದಟ್ ಅನ್ನಕ್ಕಿಟ್ಟೆ. ಹಾಗೆ ಸ್ನ್ಯಾಕ್ಸ್ಗೆ ಕಾರ್ನ್ ಸಲಾಡ್ ಮಾಡೋಣ ಅಂತ ಹೇಳಿಬಿಟ್ಟು ಕಾರ್ನ್ ಸಹ ಬೇಯಕ್ಕಿಟ್ಟಿದ್ದೀನಿ. ಹಾಗೆ ವಾಟರ್ ಬಾಟಲ್ಸ್, ನಂದು ನನ್ನ ಮಗ ಇಬ್ಬರು ಒಂದೇ ಸ್ಕೂಲ್ ಆಗಿರೋದ್ರಿಂದ ಇಬ್ಬರು ಬಾಟಲ್ ಸಹ ಫಿಲ್ ಮಾಡಿ ಇಟ್ಕೊಳ್ತೀನಿ. ಯಾಕೆಂದರೆ ಮಕ್ಕಳಿಗೆ ಹೊರಗಡೆ ನೀರು ಅಷ್ಟು ಬೇಗ ಸೆಟ್ ಆಗಲ್ಲ. ಸೊ ದಟ್ ಸ್ವಲ್ಪ ದೊಡ್ಡ ಬಾಟ್ಲೇ ಕೊಟ್ಟು ಕಳಿಸ್ತೀನಿ. ಅವನಿಗೆ ಸಂಜೆ ಆಗೋವರೆಗೂ ಬೇಕಾಗತ್ತೆ. ಬಟ್ ಆದರೂ ಮಕ್ಕಳು ಹೇಳಿದ ಮಾತು ಕೇಳಲ್ಲ ಅಲ್ವಾ, ಹೊರಗಡೆ ನೀರು ಕುಡಿದ್ಬಿಡ್ತಾರೆ. ಬಟ್ ಆದರೂ ಏನು ಮಾಡೋದು, ಮನೆ ನೀರು ಕೊಡಲೇಬೇಕಾಗತ್ತೆ. ಅದಾದಮೇಲೆ ನಾನಿಲ್ಲಿ ಸ್ನ್ಯಾಕ್ಸ್ಗೆ ಪಪಾಯ ಕಟ್ ಮಾಡ್ತಿದ್ದೀನಿ. ಪಪಾಯ ಕಣ್ಣಿಗೆ ತುಂಬ ಒಳ್ಳೆಯದು ಅಂದ್ಬಿಟ್ಟು ನನ್ನ ಮಗನಿಗೆ ವಾರಕ್ಕೆ 1-2 ಸತಿ ಕೊಡ್ತೀವಿ. ಬಟ್ ಅವನಿಗೆ ಪಪಾಯ ಅಂದರೆ ಸ್ವಲ್ಪ ಅಲರ್ಜಿ. ಸೊ ದ್ಯಾಟ್ ಅದಕ್ಕೆ ನಾವು ಕಾರ್ನ್ ಸಲಾಡ್ ಕೂಡ ಜೊತೆ ಕೊಡ್ತಿದ್ದೀನಿ. ಯಾಕಂದರೆ ಒಂದೊಂದು ಸತಿ ಸ್ನ್ಯಾಕ್ಸ್ ತಿಂದೇ ಮನೆಗೆ ಬರ್ತಾನೆ, ಇಲ್ಲ ಅಂದರೆ ಫ್ರೆಂಡ್ಸಿಗೆ ಕೊಟ್ಬಿಟ್ಟು ಅವನಾಗೇ ಬರ್ತಾನೆ. ಸೊ ಪಪಾಯ ಇರೋ ದಿವಸ ಅದ್ರ ಜೊತೆಗೆ ಇನ್ನೊಂದು ಸ್ನ್ಯಾಕ್ಸ್ ಏನಾದರೂ ಪ್ಯಾಕ್ ಮಾಡಲೇಬೇಕಾಗತ್ತೆ. ಸೊ ಇಲ್ಲಿ ಪಪಾಯನೆಲ್ಲ ನಾನು ನನ್ನ ಬಾಕ್ಸ್ಗೆ ಮತ್ತು ಅವನ ಬಾಕ್ಸ್ಗೆ ಎರಡಕ್ಕೂ ಪ್ಯಾಕ್ ಮಾಡ್ಕೊಳ್ತಿದ್ದೀನಿ. ಸೊ ಪಪಾಯ ತುಂಬ ಒಳ್ಳೆಯದ್ರಿಂದ ನಾನು ಸಹ ಸ್ಕೂಲಿಗೆ ತೊಗೊಂಡೋಗಿ ಸ್ನ್ಯಾಕ್ಸ್ ಟೈಮಲ್ಲಿ ತಿನ್ಕೊಳ್ತೀನಿ. ಹಾಗೆ ಇಲ್ಲಿ ಬಾಕ್ಸ್ ಎಲ್ಲ ಪ್ಯಾಕ್ ಆದಮೇಲೆ ಸ್ವಲ್ಪ ಕಷಾಯ ಕುಡಿಯೋಣ ಅಂದ್ಬಿಟ್ಟು ಕೂತ್ಕೊಂಡು ಕುಡಿದೆ. ಅದಾದಮೇಲೆ ಟೈಮ್ ಆಗೋಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಬಾಣಲಿ ಇಟ್ಟಿದ್ದೀನಿ. ನಾವು ಕರಿಬೇವಿನ ಪುಡಿ ಎಲ್ಲ ಮೊದಲೇ ಮಾಡ್ಕೊಂಡು ಇಟ್ಕೊಂಡಿರೋದ್ರಿಂದ ಸೊ ಈ ಥರ ಎಮರ್ಜೆನ್ಸಿಲಿ ಬೇಗ ಆಗುತ್ತೆ ಅಂತ ಹೇಳಿಬಿಟ್ಟು ನಮ್ಮಮ್ಮ ಮೊದಲೇ ಪೌಡ್ರನ್ನೆಲ್ಲ ರೆಡಿ ಮಾಡಿ ಇಟ್ಟಿರ್ತಾರೆ. ಸೊ ದಟ್ ನಾವು ಬೆಳಗ್ಗೆ ಎದ್ದು ಒಗ್ಗರಣೆ ಹಾಕ್ಕೊಂಡ್ರೆ ನಮಗೆ ಬೇಗ ಈಸಿಯಾಗಿ ಕೆಲಸ ಮುಗ್ದೋಗುತ್ತೆ. ಸೊ ನಾನಿಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಈ ಎಣ್ಣೆ ಕಾದ್ಮೇಲೆ 1 ಸ್ಪೂನ್ ಸಾಸಿವೆ ಸಹ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಕಡಲೆ ಬೀಜ ಕೂಡ ಹಾಕ್ಕೊತಾ ಇದ್ದೀನಿ. ಕಡಲೆ ಬೀಜ ಎಣ್ಣೆಲಿ ತುಂಬ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದರೆ ಮಾತ್ರ ಕಡಲೆ ಬೀಜ ಟೇಸ್ಟಿಯಾಗಿರುತ್ತೆ ಈ ರೈಸಲ್ಲಿ. ಇಲ್ಲ ಅಂದರೆ ಅದು ಸ್ವಲ್ಪ ಹಸಿ ಅನಿಸುತ್ತೆ, ತಿನ್ನೋಕ್ಕೆ ಆಗೋದಿಲ್ಲ. ಅದ್ರ ಜೊತೆಗೆ 1 ಸ್ಪೂನ್ ಕಡಲೆಬೇಳೆ ಕೂಡ ಸೇರಿಸ್ಕೊಂಡಿದ್ದೀನಿ. ಹಾಗೆ ಉದ್ದಿನಬೇಳೆ ಕೂಡ ಸೇರಿಸ್ಕೊಳ್ತಿದ್ದೀನಿ. ಈ 3 ಬೇಳೆಗಳಿದ್ದರೆ ರೈಸಲ್ಲಿ ಸ್ವಲ್ಪ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಇದಕ್ಕೆ ನಾನು ಒಂದು 4-5 ಎಲೆ ಕರಿಬೇವು ಕೂಡ ಸೇರಿಸ್ಕೊಳ್ತೀನಿ. ಯಾಕಂದರೆ ಒಗ್ಗರಣೆ ಕರಿಬೇವು ಇರಲೇಬೇಕಲ್ವ. ಸೊ ನಾನಿಲ್ಲೀಗ ಕರಿಬೇವು ಸಹ ಹಾಕ್ಕೊಳ್ತಿದ್ದೀನಿ. ಈ ಕರಿಬೇವು ಹಾಕ್ಕೊಂಡ್ಮೇಲೆ ಕರಿಬೇವು ಸ್ವಲ್ಪ ಎಣ್ಣೆಲಿ ಬಾಡಿದ ತಕ್ಷಣ ನಾನು ಇಲ್ಲಿ ಒಣಮೆಣ್ಸಿನ್ಕಾಯಿ ಕೂಡ ಸೇರಿಸ್ಕೊಳ್ತೀನಿ. ಯಾಕೆಂದರೆ ಫ್ಲೇವರ್ಗೋಸ್ಕರ. ಕರಿಬೇವಿನ ಪುಡಿಯಲ್ಲಿ ಮೊದಲೇ ಖಾರ ಎಲ್ಲ ಇರುತ್ತೆ, ಬಟ್ ಆದ್ರೂ ಒಂದು ಸ್ವಲ್ಪ ಟೇಸ್ಟ್ಗೆ ಒಣಮೆಣ್ಸಿನ್ಕಾಯಿ ಮುರಿದೇ ಹಾಕಿದ್ದೀನಿ. ಹಾಗೆ ಇಲ್ಲಿ ಕರಿಬೇವಿನ ಪುಡಿ ಕೂಡ ಎಣ್ಣೆಲಿ ಸೇರಿಸ್ಕೊಳ್ತಿದ್ದೀನಿ. ಅದನ್ನು ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಉಪ್ಪೆಲ್ಲ ಮೊದಲೇ ಇರೋದ್ರಿಂದ ಉಪ್ಪೆಲ್ಲ ಏನು ಬೇಕಾಗೋದಿಲ್ಲ. ನಾನು ಕರಿಬೇವಿನ ಪುಡಿ ರೆಸಿಪಿನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ, ಚೆಕ್ ಮಾಡ್ಕೊಳ್ಳಿ, ಟ್ರೈ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಕಾರ್ನ್ ಸಹ ಬೆಂದಿತ್ತು. ಸೊ ಗೊಜ್ಜು ಕೂಡ ರೆಡಿ ಆಯಿತು. ಸೊ ಅನ್ನ ಆಗಬೇಕಿತ್ತು. ಸೊ ಅಷ್ಟೊತ್ತಿಗೆ ಕಾರ್ನ್ ಎಲ್ಲ ಬಿಡಿಸಿಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಕಾರ್ನ್ ತೆಗೆದು ಇಡ್ತಾಯಿದ್ದೀನಿ. ಹಾಗೆ ಇಲ್ಲಿ ಕರಿಬೇವಿನ ಚಿತ್ರಾನ್ನಕ್ಕೆ ಸ್ವಲ್ಪ ಕೊತ್ತಂಬರಿ ಸಹ ಹಾಕಿಟ್ಕೊಂಡೆ. ಈಗ ಕಾರ್ನ್ ಬಿಡಿಸೋಣ ಅಂತ ಓಪನ್ ಮಾಡಿ ಇಟ್ಟಿದ್ದೀನಿ. ಸೊ ಇಲ್ಲಿ ಅನ್ನ ಕೂಡ ಆಗಿತ್ತು. ಸೊ ಅನ್ನನ ಮಿಕ್ಸ್ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಅನ್ನ ಕೂಡ ತೆಗೆದಿಟ್ಕೊಂಡೆ. ಹಾಗೆ ಇಲ್ಲಿ ಬಿಸಿ ಇರೋದ್ರಲ್ಲೇ ಕಲಿಸ್ಬಿಟ್ರೆ ಅನ್ನ ಉಂಡೆ ಆಗಲ್ಲ. ಇಲ್ಲ ಅಂದರೆ ಅನ್ನ ಸ್ವಲ್ಪ ಗಡ್ಡೆ ಆಗಿಬಿಡುತ್ತೆ. ಸೊ ಮಿಕ್ಸ್ ಮಾಡಿದ್ರೂ ಚೆನ್ನಾಗಿ ಮಿಕ್ಸ್ ಆಗಲ್ಲ. ಸೊ ಎಕ್ಸ್ಟ್ರಾ ಗೊಜ್ಜಿರೋದ್ರಿಂದ ಅದನ್ನು ಸ್ವಲ್ಪ ತೆಗೆದಿಟ್ಟು ಇಲ್ಲಿ ಬಿಸಿ ಅನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀವಿ. ಬಿಸಿ ಇದ್ದಾಗಲೇ ಕಲಿಸ್ಬಿಟ್ರೆ ತುಂಬ ಚೆನ್ನಾಗಿ ಕಲಿಸ್ಬೋದು, ಇಲ್ಲ ಅಂದರೆ ಕಲಿಸೋದಕ್ಕಾಗಲ್ಲ. ಇದು ಕಲಿಸಿದ ಮೇಲೆ ನೋಡಿ ಚೆನ್ನಾಗಿ ಕಾಣಿಸುತ್ತೆ. ಅದನ್ನೇ ಬಾಕ್ಸಿಗೆ ಪ್ಯಾಕ್ ಮಾಡಿಕೊಂಡೆ. ಇಲ್ಲಿ ಕಾರ್ನ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಟೈಮ್ ಆಗಿರೋದ್ರಿಂದ ಒಂದು ಪಾತ್ರೆಯಲ್ಲಿ ಎಣ್ಣೆ ಇಟ್ಟು ಅದಕ್ಕೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಖಾರ ಪುಡಿ, ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಕಾರ್ನ್ ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ. ಇಲ್ಲಿ ಎಣ್ಣೆ ಬಿಸಿ ಆಗಿದ ತಕ್ಷಣ ಆಫ್ ಮಾಡಿಬಿಡ್ತೀನಿ. ಅದಕ್ಕೆ ಸ್ವಲ್ಪ ಕರಿಬೇವು, ಸ್ವಲ್ಪ ಧನಿಯಾ ಪುಡಿ, ದಾಳಿಂಬೆ ಸಹ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ 3 ಬಾಕ್ಸಿಗೆ ಪ್ಯಾಕ್ ಮಾಡಿ
ಟೈಮ್ ಆಗಿತ್ತು. ಸೊ ಸ್ನಾನಕ್ಕೆ ಹೊರಟೆ. ಸ್ನಾನದಿಂದ ಬಂದು ರೆಡಿಯಾಗಿ ನಾನಿಲ್ಲಿ ಬೆಳಗ್ಗೆ ಸೋಮವಾರ ಪ್ರತಿ ವಾರ ನಾನು ನನ್ನ ಮಗ ಇಬ್ಬರು ಮೀನಾಕ್ಷಿ ಸುಂದರೇಶ್ವರ ದೇವಸ್ಥಾನಕ್ಕೆ ಹೋಗಿ ಪ್ರತಿ ಸೋಮವಾರ ಹಾಲು ಕೊಟ್ಟು ಹೋಗೋದ್ರಿಂದ ಲೇಟ್ ಆಗಿಬಿಡುತ್ತೆ ಅಂತ ಇವತ್ತು ಸ್ವಲ್ಪ ಬೇಗ ರೆಡಿಯಾಗಿ ನಾನು ನನ್ನ ಮಗ ಇಬ್ಬರು ಹೊರಟ್ವಿ. ಅಮ್ಮ ಮೇಲಿಂದ ಬಾಯ್ ಮಾಡ್ತಿದ್ರು, ಅವ್ರಿಗೆ ಬಾಯ್ ಮಾಡಿ ಇಬ್ಬರು ಗಾಡೀಲಿ. ಇಷ್ಟೇ ಇವತ್ತಿನ ದಿನ. ಮತ್ತೆ ಸಿಗೋಣ ನಾಳೆ ವ್ಲಾಗಲ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ಯೋರ್ ಲವ್ ಆ್ಯಂಡ್ ಸಪೋರ್ಟ್. ಬಾಯ್ ಬಾಯ್. ಸಿ ಯು ಟುಮಾರೋ.